Hello everyone, welcome back to our Arivu tutorials, spoken English classes, Kannada to English. Easy learning, get bright future. So already you know about past tense, present tense, future tense. Today here is the special. What is that now? ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಇವತ್ತು ಒಂದು ವಿಶೇಷ ಇದೆ. ಏನಪ್ಪ ಅಂತ ಹೇಳಿದ್ರೆ, ಫ್ಯೂಚರ್ ಟೆನ್ಸಲ್ಲಿ ಒಂದು ಡಿವಿಷನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿದೆ ನೋಡಿ, ಇದನ್ನು ನಾನು ಯಾವಾಗಲೂ ತೋರಿಸ್ತಿದ್ದೆ. ಇವತ್ತು ನಿಮಗೆ ಇದರ ಬೆನಿಫಿಟ್ ಏನಂತೇಳಿ ಗೊತ್ತಾಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಪ್ರೆಸೆಂಟಲ್ಲಿ 4 ವಿಧ, ಪಾಸ್ಟ್ ಟೆನ್ಸಲ್ಲಿ 4 ವಿಧ, ಫ್ಯೂಚರ್ ಟೆನ್ಸಲ್ಲಿ 4 ವಿಧ ಅಂತೇಳಿ, ಅಂದರೆ ಟೈಪ್ ಅಂತೇಳಿ. ನಿಮ್ಗೀಗಾಗಲೇ ಪ್ರೆಸೆಂಟ್ ಟೆನ್ಸಲ್ಲಿ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಕಣ್ಮುಂದೆ ಏನೇನು ನಡೀತಿದೆಯೋ ಅದಕ್ಕೆ ಯಾವ ಥರ ಚೇಂಜಸ್ ಬರೋದು. ಸೊ ಇದೆ ಈ ಶೀಟ್ ಸಬ್ಜೆಕ್ಟ್ ಜೊತೆಗೆ ಏನೇನು ಹಾಕೋದು ಎಲ್ಲನೂ. ಅದೇ ಥರ ಪಾಸ್ಟ್ ಕಂಟಿನ್ಯೂಸ್ ಬಗ್ಗೆನೂ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಅಂದರೆ ಆವಾಗ ಕಣ್ಮುಂದೆ ಏನೇನು ನಡೀತಿತ್ತು ಅಂಥೇಳಿ. ಈಗ ನಾನು ಫ್ಯೂಚರ್ ಟೆನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್ಗೆ ಏನು ಕರ್ಕೊಂಡು ಹೋಗ್ತಿಲ್ಲ, ಯಾಕಂದರೆ ಅಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ಬರುತ್ತೆ, ಅದು ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. ಹಾಗಾಗಿ ನಾನು ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಫಸ್ಟ್ ಹೇಳ್ಕೊಟ್ಟು ಆಮೇಲೆ ನೆಕ್ಸ್ಟ್ ಡಿವಿಷನ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಎಸ್. ಈಗಾಗಲೇ ನಮಗೆ ಗೊತ್ತಿದೆ, ಯಾವುದೇ ಟೆನ್ಸಲ್ಲಿ ಮಾತಾಡ್ತಿರ್ಬೋದ್ರೂ ಸಹ ನಾವುಗಳು, ಬೇರೆಯವರು ಇರ್ಬೋದು, ನಾವಿರ್ಬೋದು, ಒಂದು ಪಾಸಿಟಿವ್ ಆಗಿ ಮಾತಾಡ್ಬೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಇಂಟರಾಗೇಟಿವಲ್ಲಿ ಮಾತಾಡೋದು. ಅಂದರೆ ನಾವು ಪಾಸಿಟಿವ್ ಆಗಿ ನಾವೇ ಡಿಸೈಡ್ ಮಾಡಿ ಡಿಕ್ಲರೇಟಿವ್ ಅನ್ನೋ ಥರ, ಅಂದರೆ ಹೇಳೋ ಥರ ಬೇರೆಯವರು ಹೇಳ್ಬೋದು, ನಾವೇ ಹೇಳ್ಬೋದು. ನೆಗೆಟಿವ್ ಸೆಂಟೆನ್ಸ್ ಅಂದರೆ ಎಲ್ಲೆಲ್ಲಿ ನೋ, ನೆವರ್, ನಾಟ್ ಈ ಥರದ್ದು ಬರುತ್ತೋ ಅದೆಲ್ಲ ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಇಂಟರಾಗೇಟಿವ್ ಅಂದರೆ ನಮ್ಮ ವಾಕ್ಯದಲ್ಲಿ, ಅಂದರೆ ನಾವು ಮಾತಾಡೋ ಕಾನ್ವರ್ಸೇಷನಲ್ಲೇ ಪ್ರಶ್ನಾರ್ಥಕವನ್ನು ತೋರಿಸುತ್ತೆ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಒಂದೊಂದು ಟೆನ್ಸಲ್ಲೂ ನಾನು 3 ಥರನೂ ಹೇಳ್ಕೊಡ್ತಾ ಬಂದಿದ್ದೀನಿ. ಕರೆಕ್ಟ್ ಅಲ್ವಾ? ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಕರ್ಕೊಂಡು ಹೋಗ್ತೀನಿ. ಅದರಲ್ಲೂ ಸಹ ಪಾಸಿಟಿವೇ ಫಸ್ಟು ನಾನು ಹೇಳ್ಕೊಡೋದು. ಓಕೆ, ಯಾವಾಗಲೂ ನಾನು ನಿಮಗೆ ಒಂದು ಡಿವಿಷನ್ ಹೇಳ್ಕೊಟ್ಟಿದ್ದೆ. ಐ, ಯು, ವಿ, ದೇಗೆ ಬೇರೆ ಬರುತ್ತೆ, ಹಿ, ಶಿ ಆ್ಯಂಡ್ ಇಟ್ಗೆ ಬೇರೆ ಬರುತ್ತೆ ಅಂತ ಹೇಳಿ, ಸಪೋರ್ಟಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್. ಆದರೆ ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಐ, ಯು, ವಿ, ಹಿ, ಶಿ, ಇಟ್ಟು ನಿಮಗೆ ಅಲ್ಲೇನು ಕೊಟ್ಟಿದ್ದೀನಿ ಇದು ಫುಲ್ಲೂ ವಿಲ್ ಹಾಕ್ಬೋದು ಅಥವಾ ಶಲ್ ಹಾಕ್ಬೋದು. ವಿಲ್ ಫಸ್ಟು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಶಲ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಯಾಕಂದರೆ ದೇರ್ ಈಸ್ ಎ ಸ್ಪೆಷಲ್ ಇನ್ ದಟ್ ವರ್ಡ್ ಶಲ್. ಓಕೆ, ನೆಕ್ಸ್ಟ್ ಮ್ಯಾಮ್ ಸಪೋರ್ಟಿಂಗ್ ವರ್ಬ್ ಏನೋ ಹೇಳಿದ್ರಿ, ವರ್ಬ್ ಯಾವ ಥರ ಕಂಡೀಷನಲ್ಲಿರುತ್ತೆ ನೀವು ಕೇಳ್ಬೋದು ಅಥವಾ ಥಿಂಕ್ ಮಾಡ್ತಿರ್ಬೋದು. ಕರೆಕ್ಟ್ ಅಲ್ವಾ? ಇಲ್ಲಿ ವರ್ಬ್ ಜೊತೆ ಇಂಗು ಹಾಕಬಾರ್ದು, ಯಾಕಂದರೆ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ಗೆ ಹೋದಾಗ ನೀವು ಹಿಂಗೆ ಹಾಕಲೇಬೇಕು ವರ್ಬ್ ಜೊತೆ. ಆದರೆ ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಸಿಂಪಲ್ ಫ್ಯೂಚರ್ ಟೆನ್ಸ್. ಅದೇನದು ಅಂತ ಹೇಳಿದ್ರೆ ನೋಡಿ, ಮುಂದಕ್ಕೆ ನಡೆಯೋ ಅಂಥದ್ದೆಲ್ಲನೂ, ಇವಾಗ ಏನು ನಡೀತಿದೆಯೋ ಅದು ಬಿಟ್ಟು ಮುಂದಕ್ಕೆ ಏನೇನು ನಡೆಯುತ್ತೋ ಅದೆಲ್ಲನೂ ಫ್ಯೂಚರ್ ಟೆನ್ಸಲ್ಲೇ ಬರುತ್ತೆ. ಅದರಲ್ಲಿ ಫ್ಯೂಚರ್ ಕಂಟಿನ್ಯೂಯಸ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆ. ಅದೆಲ್ಲ ಆಮೇಲೆ ನೋಡೋಣ. ಈಗಲೇ ನೀವು ಎಲ್ಲನೂ ಇದು ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಈಗ ಇಷ್ಟೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಇವಾಗ ಏನು ನಡೀತಿದೆಯೋ ಕಣ್ಮುಂದೆ ಅದನ್ನು ಬಿಟ್ಟು ಆಫ್ಟರ್ವರ್ಡ್ಸ್, ಅಂದರೆ ಮುಂದಕ್ಕೆ ಆಗೋದೆಲ್ಲನೂ ಸಿಂಪಲ್ ಫ್ಯೂಚರ್ ಟೆನ್ಸು ಅಂದ್ಕೊಳ್ಳಿ. ಈಗ ಸದ್ಯದ ಪರಿಸ್ಥಿತಿಗೆ ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಯಾವ ಥರ ನಾವು ಹೇಳೋದು, ಇವಾಗ ಬಿಟ್ಟು ಆಮೇಲೆ ಹೇಳೋದಕ್ಕೆ ಅಂತ. ಇವಾಗ ಮುಂದಕ್ಕೆ ಅಂತ ಹೇಳಿದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು, ಮುಂದಕ್ಕೆ ಯಾವಾಗ ಅಂತೇಳಿ. ಅದಕ್ಕೆ ಅಲ್ಲಿ ನೋಡಿ ನಾನು ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಫ್ಟರ್ವರ್ಡ್ಸ್ ಅಂದರೆ ಆಮೇಲೆ ಇರ್ಬೋದು, ಎ ಮಿನಿಟ್, ಆಫ್ಟರ್ ಎ ಮಿನಿಟ್ 1 ನಿಮಿಷ ಆದಮೇಲೆ ಇರ್ಬೋದು, 2 ಮಿನಿಟ್ಸ್ ಇರ್ಬೋದು, ಅಥವಾ ಎಷ್ಟೇ ಮಿನಿಟ್ಸ್ ಆದರೂ ನೀವು ಹೇಳ್ಕೊಳ್ಳಿ, ಅಥವಾ ಆ್ಯನ್ ಅವರ್ 1 ಅವರ್ ಆದಮೇಲೆ ಇರ್ಬೋದು, 2 ಅವರ್ಸ್ ಇರ್ಬೋದು, 3 ಅವರ್ಸ್ ಇರ್ಬೋದು, ಅಥವಾ ಎ ಡೇ 1 ದಿವಸ ಆದಮೇಲೆ ಇರೋದು, ಅಥವಾ 1 ವೀಕ್ ಆದಮೇಲೆ 2 ವೀಕು, 3 ವೀಕು, ಥರ 3, 4, 5, 7th ವೀಕ್, ಈ ಥರ ಏನು ಬೇಕಾದರೆ ಹೇಳ್ಕೊಳ್ಳಿ. ಆ ಥರನೇ ಎ ಮಂತ್
ಅಥವಾ ನೆಕ್ಸ್ಟ್ ಇಯರ್. ಅಂದರೆ ಇಲ್ಲಿ ಅರ್ಥ ಇಷ್ಟೇ, ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಮುಂದಕ್ಕೆ ಆಗೋದೆಲ್ಲನೂ ಫ್ಯೂಚರ್ ಟೆನ್ಸೇ ಬರುತ್ತೆ, ಅಂದರೆ ಭವಿಷ್ಯದ ಕಾಲನೇ ಬರುತ್ತೆ. ಅದು ನಿಮಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ ಒಂದು ನಾನು ನೋಟ್ ಕೊಟ್ಟಿದ್ದೀನಿ, ಏನು ಗೊತ್ತಾ, ಟ್ರೆಡಿಷ್ನಲ್ ಟೈಮಲ್ಲಿ ಅಂದರೆ ಬಹಳ ಹಿಂದೆ ಇಲ್ಲೂ ಸಹ ಡಿವಿಷನ್ಸ್ ಇತ್ತಂತೆ. ಏನಂದರೆ ಐ ಮತ್ತು ವಿ ಜೊತೆ ಶಲ್ ಆಗ್ತಿದ್ರಂತೆ, ಇನ್ನು ಮಿಕ್ಕಿದ್ದ ಜೊತೆ ಎಲ್ಲನೂ ವಿಲ್ ಆಗ್ತಿದ್ರಂತೆ. ಈಗ ಅದು ಬೇರೆ ಥರ ಟರ್ನಿಂಗ್ ತೊಗೊಂಡಿದೆ. ಸೊ ವಿಲ್ನ ನಾವು ಕಾಮನ್ ಆಗಿ ಮುಂದಕ್ಕೆ ಆಗೋದಕ್ಕೆ ಯೂಸ್ ಮಾಡ್ತೀವಿ, ಶಲ್ನ ನಿಶ್ಚಿತವಾಗಿ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಆದರೆ ಈ ಕ್ಲಾಸಲ್ಲಿ ನಾನೇನು ಶಲ್ನ ನಿಮಗೆ ಡಿಸ್ಕಸ್ ಮಾಡ್ತಾ ಇಲ್ಲ, ವಿಲ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಆಗ ಇನ್ನು ಮುಂದೆ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಜೊತೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಪದ ರಚನೆ ಮಾಡಿ ನೀವು ಸೆಂಟೆನ್ಸ್ ಫ್ರೇಮ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ನಿಮಗೆ ಫಸ್ಟು ಐ ಯು ವಿ ದೆ ಈ ಶೀಟ್ ಬಗ್ಗೆ ಫಸ್ಟು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಎಸ್, ನೋಡಿ ಫಸ್ಟ್ ಐಗೆ ಮಾಡಿದ್ದೀನಿ. ಐ ವಿಲ್ ಗೋ ಟು ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ದಿಸ್ ಸಂಡೇ. ನೋಡಿ, ನಿಮಗೆ ಪಾಸ್ಟ್ ಕಂಟಿನ್ಯೂಸಲ್ಲಿ ನೆನಪಿದೆಯಾ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್? ಎಲ್ಲ ನಾನು ಎಸ್ಟರ್ಡೇ, ಡೇ ಬಿಫೋರ್ ಎಸ್ಟರ್ಡೇ ಅಥವಾ ಲಾಸ್ಟ್ ವೀಕ್ ಈ ಥರ ಆಗೋಗಿರೋದಕ್ಕೆ ಹಾಕ್ತಿದ್ದೆ ನಿಮ್ಮ ಹೈಲೈಟ್ಗೋಸ್ಕರ. ಇಲ್ಲಿ ಎಲ್ಲ ಮುಂದೆ ಆಗೋದು ಹಾಕಿದ್ದೀನಿ ನಿಮ್ಮ ಹೈಲೈಟ್ಸ್ಗೋಸ್ಕರ, ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂಥೇಳಿ. ಈಗ ಸೆಂಟೆನ್ಸ್ಗೆ ಬರೋಣ. ಐ ವಿಲ್ ಗೋ ಟು ಮಾರ್ಕೆಟ್, ನಾನು ಹೋಗ್ತೀನಿ ಮಾರ್ಕೆಟ್ಗೆ. ಏನಕ್ಕೆ? ಟು ಬೈ ಸಮ್ ಫ್ರೂಟ್ಸ್ನ ತಗೊಳ್ಳಿಕ್ಕೆ. ಯಾವಾಗ? ದಿಸ್ ಸಂಡೇ. ಸೊ ನೀವು ಮಂಡೇ ಇಂದ ಸ್ಯಾಟರ್ಡೇವರೆಗೂ ಯಾವ ದಿವಸನಾದರೂ ಮಾತಾಡ್ತಿದ್ರಿ ಅಂತ ಇಟ್ಕೊಳ್ಳಿ. ಆಗ ಅಪ್ಕಮಿಂಗ್ ಸಂಡೇ ಬಗ್ಗೆ ನೀವು ಹೇಳಬೇಕಾದ್ರೆ ವಿಲ್ ಅಂತೇಳಿ ಹಾಕ್ಬೋದು. ಇಲ್ಲಿ ನಿಮಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇನ್ನು ಮೇಲಿನ ನಾನು ಏನೇ ಸೆಂಟೆನ್ಸ್ ಫ್ರೇಮ್ ಮಾಡಿದ್ರು ಅಲ್ಲಿ ನಿಮಗೆ ಈಗಾಗಲೇ ಹೈಲೈಟ್ ಮಾಡಿರುವಂಥ ಆರ್ಟಿಕಲ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ ಚೇಂಜಸ್ನ ನೀವು ಗಮನಿಸಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಹೈಲೈಟ್ ಮಾಡ್ತಾ ಇರ್ತೀನಿ ನಿಮಗೆ. ಓಕೆ, ಎಸ್, ಯುಗೆ ಬರೋಣ. ಯು ವಿಲ್ ಕಮ್ ಟು ಮೈ ಹೌಸ್ ಟು ಸ್ಟಡಿ ಟುಡೇ ಈವ್ನಿಂಗ್. ನೋಡಿ, ಬೆಳಿಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಯಾರ ಹತ್ರ ಆದರೂ ನಿಮ್ಮ ಫ್ರೆಂಡ್ಸ್ ಹತ್ರನೋ ಯಾರಾದ್ರೂ ಹೇಳ್ಕೊಡೋದು. ಏನು ಹೇಳ್ತೀಯ? ಯು ವಿಲ್ ಕಮ್ ಟು ಮೈ ಹೌಸ್, ನೀನು ಬರ್ತಾ ಇದೆಯಾ ನಮ್ಮ ಮನೆಗೆ. ಏನಕ್ಕೆ? ಟು ಸ್ಟಡಿ, ಓದಕ್ಕೆ. ನೋಡಿ, ಕೆ ಟು ಸ್ಟಡಿ ಅಂತ ಬಂತು, ಕೆ. ಯಾವಾಗ? ಟುಡೇ ಈವ್ನಿಂಗ್. ನೋಡಿ, ಮುಂದಕ್ಕಾಗೋದು ಅಂದರೆ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ನಿಂತ್ಕೊಂಡು ಈ ಮಾತು ಹೇಳೋ ಥರ. ಕ್ಲಿಯರ್? ಎಸ್. ನೆಕ್ಸ್ಟ್, ವಿ ವಿಲ್ ಈಟ್ ಲಂಚ್ ಔಟ್ಸೈಡ್ ವಿತ್ ಅವರ್ ಫ್ರೆಂಡ್ಸ್ ಟುಡೇ ನೈಟ್. ನೋಡಿ, ನಮಗೆ ನಾವು ಹೇಳ್ಕೊಡೋದು, ಅದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಈ 2 or more ಇಬ್ಬರು ಅಥವಾ ಅದಕ್ಕಿಂತ ಜೊತೆಯಲ್ಲಿ ನಿಂತಿದ್ರೆ ನಾವು ವಿ ಅಂತ ಹೇಳ್ಕೊತೀವಿ, ಅದು ನಿಮ್ಗೆ ಗೊತ್ತಿದೆ. ವಿ ವಿಲ್ ಈಟ್ ಲಂಚ್, ಇವತ್ತು ಲಂಚ್ ಅಥವಾ ಅದು ನಾನು ಏನಕ್ಕೆ ಲಂಚನ್ನು ಹಾಕಿದ್ದೀನಿ ಅಲ್ಲಿ ಡಿನ್ನರು ಸಪ್ಪರ್ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಚೇಂಜು ಮಾಡ್ಕೋಬೋದು, ಟುಡೇ ಆಫ್ಟರ್ನೂನ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ವಿ ವಿಲ್ ಈಟ್ ಲಂಚ್ ಔಟ್ಸೈಡ್, ಹೊರಗಡೆ, ವಿತ್ ಅವರ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಜೊತೆಗೆ ಟುಡೇ ಆಫ್ಟರ್ನೂನ್ ಅಂತ ಹೇಳ್ಬೋದು ನೀವು. ಒಂದು ವೇಳೆ ಟುಡೇ ನೈಟ್ ಅಂತ ಹಾಕಿದರೆ ಅಂತ ಇಟ್ಕೊಳ್ಳಿ, ಆಗ ವಿ ವಿಲ್ ಈಟ್ ಡಿನ್ನರ್ ಅಂತ ಹಾಕಿ ಅಥವಾ ಸಪ್ಪರ್ ಅಂತ ಹಾಕಿ ಔಟ್ಸೈಡ್ ವಿತ್ ಅವರ್ ಫ್ರೆಂಡ್ಸ್ ಟುಡೇ ನೈಟ್ ಅಂತ ಹಾಕೋಬೋದು. ಈ ಥರ ಎರಡೂ ಥರನೂ ನೀವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾತಾಡಿ. ಓಕೆ, ದೇ ವಿಲ್ ಬ್ರಿಂಗ್ ವೆಜಿಟೇಬಲ್ಸ್ ಫಾರ್ ಟುಮಾರೋಸ್ ಸಬ್ಜಿ ಆರ್ ಸಾಂಬಾರ್, ಏನು ಬೇಕಾದರೂ ಹೇಳ್ಕೊಳ್ಳಿ. ಅಂದರೆ ಅವರು ತರ್ತಾ ಇದ್ದಾರೆ ಏನನ್ನ? ವೆಜಿಟೇಬಲ್ಸ್ನ. ಏನಕ್ಕೆ? ಫಾರ್ ಟುಮಾರೋಸ್ ಸಬ್ಜಿ ಮಾಡಲಿಕ್ಕೆ, ರೈಸ್ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲ ನಾವು ಮಾಡ್ಕೋತೀವಲ್ಲ ಸಬ್ಜಿನ, ಅದಕ್ಕೆ ವೆಜಿಟೇಬಲ್ಸ್ ಹಾಕಬೇಕಲ್ವ. ಸೊ ಹಾಗಾಗಿ ಸಬ್ಜಿ ಅಥವಾ ಸಾಂಬಾರು ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ಅಥವಾ ಗ್ರೇವಿ ಅಂದ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಇಲ್ಲಿ ಅವರು ತರ್ತಾ ಇದ್ದಾರೆ ಅನ್ನ ತಂದಿಲ್ಲ, ತರ್ತಾರೆ. ಸೊ ಮುಂದಕ್ಕೆ ಆಗೋದು, ಹಾಗಾಗಿ ಇಲ್ಲಿ ವಿಲ್ನ ಹಾಕಿರೋದು ದೇ ಜೊತೆಗೆ. ಈಗ ನೆಕ್ಸ್ಟ್ ನೋಡಿ, ಹೀ ಶಿ ಇಟ್ಗೂ ಹಾಕಿದ್ದೀನಿ ಇಲ್ಲಿ. ಓಕೆ, ನಾನು ನಿಮ್ಗೆ ಒಂದೊಂದು ಟಿಕ್ ಮಾಡಿ ಓದಿ ಅರ್ಥ ಹೇಳಿ ತೋರಿಸ್ತಿದ್ದೀನಿ ನಿಮಗೆ. ಓಕೆ, ಹಿ ವಿಲ್ ಪರ್ಚೇಸ್ ಎ ಬಿಲ್ಡಿಂಗ್. ನೋಡಿ, ಅವನು ಯಾರಿಗೂ ಹೇಳೋದು, ಅವನು ಪರ್ಚೇಸ್ ಮಾಡ್ತಾ ಇದ್ದಾನಂತೆ ಬಿಲ್ಡಿಂಗು. ಯಾವಾಗ? ನೆಕ್ಸ್ಟ್ ಮಂತಲ್ಲಿ. ವೆನ್ ರಿಜಿಸ್ಟ್ರೇಷನ್ ವಿಲ್ ಸ್ಟಾರ್ಟ್. ಈಗ ರಿಜಿಸ್ಟ್ರೇಷನ್ ಇಲ್ಲ ಅಂತ ತಿಳ್ಕೊಳ್ಳಿ,
ಸೊ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಥರ ಏನೋ ಒಂದು ನ್ಯೂಸ್ ಇದೆ ಅಂತ ತಿಳ್ಕೊಳ್ಳೋಣ. ಆಗ ಅವನ ಬಗ್ಗೆ ನಾವೇ ಹೇಳೋ ಥರ ಅವ್ನು ಪರ್ಚೇಸ್ ಮಾಡ್ತಿದ್ದಾನಂತೆ ಬಿಲ್ಡಿಂಗು ನೆಕ್ಸ್ಟ್ ಮಂತಲ್ಲಂತೆ. ಯಾಕೆ ನೆಕ್ಸ್ಟ್ ಮಂತು? ವೆನ್ ರಿಜಿಸ್ಟ್ರೇಷನ್ ವಿಲ್ ಸ್ಟಾರ್ಟ್. ಯಾಕಂದರೆ ತೊಗೊಂಡಿದ ತಕ್ಷಣ ರಿಜಿಸ್ಟ್ರೇಷನ್ ಆಗಬೇಕಲ್ವಾ? ಆದರೆ ಈಗ ರಿಜಿಸ್ಟ್ರೇಷನ್ ಇಲ್ವಲ್ಲ, ಹಾಗಾಗಿ ನೆಕ್ಸ್ಟ್ ಮಂತು ಸ್ಟಾರ್ಟ್ ಆಗುತ್ತಂತೆ, ಆವಾಗ ತಗೋತಾನೆ ಅವನು ಅಂತೇಳಿ ಇಲ್ಲಿ ಹೇಳುತ್ತಾರೆ. ಕ್ಲಿಯರ್? ನೆಕ್ಸ್ಟ್, ಶಿ ವಿಲ್ ಸ್ಲೀಪ್ ಸೂನ್ ಬಿಕಾಸ್ ಆಫ್ ಲಾಂಗ್ ಟ್ರಾವೆಲ್. ನೀವು ಅದು ಟುಡೇ ಅಂತ ಬೇಕು, ಟುಡೇ ನೈಟ್ ಅಂತಾದರೂ ಹಾಕ್ಕೊಳ್ಳಿ, ನಾನು ನಿಮಗೆ ಬಿಟ್ಟಿದ್ದೀನಿ ಅಲ್ಲಿ. ಇವತ್ತು ನೈಟು ಅವಳು ತುಂಬ ಬೇಗ ನಿದ್ದೆ ಮಾಡ್ತಾಳೆ ಅಂತ. ಶಿ ವಿಲ್ ಸ್ಲೀಪ್ ಸೂನ್ ಟುಡೇ ನೈಟ್ ಅಂತ ಹಾಕ್ಕೊಳ್ಳಿ, ಟುಮಾರೋ ನೈಟ್ ಅಂತ ಹಾಕಿ. ಬಿಕಾಸ್, ಏಕೆಂದರೆ ಬಿಕಾಸ್ ಆಫ್ ಲಾಂಗ್ ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ದಾಳಲ್ವಾ, ಹಾಗಾಗಿ ಅವಳು ಬಹಳ ಬೇಗ ಮಲಗಿಬಿಡ್ತಾಳೆ ಅಂಥೇಳಿ ನಾವು ಹೇಳೋ ಥರ ಇನ್ನೊಬ್ಬರಿಗೆ, ಅಥವಾ ಬೇರೆಯವರು ನಮ್ಮ ಹತ್ರ ಹೇಳೋ ಥರ. ಇಟ್ಟಿಗೆ ಒಂದು, ಇಟ್ಟಂದರೆ ಇಲ್ಲಿ ವಸ್ತು ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು, ಈಗಾಗಲೇ ಇದು ನಿಮಗೆ ಗೊತ್ತಿದೆ. ಇಟ್ ವಿಲ್ ಗೋ ಔಟ್ ಟುಡೇ ಈವ್ನಿಂಗ್ ಫಾರ್ ಪಾರ್ಟಿ. ಸೊ ಏನೋ ಒಂದು ಅನಿಮಲ್ಗೆ ಹೇಳ್ಕೊಳ್ಳೋಣ, ಇದು ಕ್ಯಾಟಿ ಇರ್ಬೋದು, ಡಾಗಿ ಇರ್ಬೋದು, ಸುಮ್ಮನೆ ಇದು ತಮಾಷೆಯಾಗೂ ಇರುತ್ತೆ ಅಂತ ನಾನು ಪಾರ್ಟಿ ಅಂತ ಹಾಕಿದ್ದೀನಿ. ಓಕೆ, ಸೊ ಇವತ್ತು ಅದು ಹೊರಗಡೆ ಹೋಗ್ತಿದೆ ಈವ್ನಿಂಗ್ ಪಾರ್ಟಿಗೋಸ್ಕರ ಅಂಥೇಳಿ ಹೇಳುತ್ತೆ. ನೆಕ್ಸ್ಟ್, ಇದೇನಿದು ಬರೇ ಅಯ್ಯುವಿದೆ ಈ ಶೀಟಿಗೆ ಮಾತ್ರನೇನಾ ಅಂತ ಹೇಳಿದ್ರೆ, ನಾನು ಈಗಾಗಲೇ ನಿಮಗೆಲ್ಲ ಪ್ರೀವಿಯಸ್ ಸ್ಲೈಡಲ್ಲಿ ಕೊಟ್ಟಿದ್ದೆ. ಇದೇ ವಿಲ್ನ ನಾವು ಅಥವಾ ಶಲ್ನ, ಸೊ ನಾವು ನೇಮ್ ಅಥವಾ ನೇಮ್ಸ್ ಅಂದರೆ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಯಾಕಂದರೆ ಏನಕ್ಕೆ ಇದು ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೀವಿಯಸ್ ಟೆನ್ಸು ನಾನೇನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು, ಅಲ್ಲಿ ಸಿಂಗ್ಯುಲರ್ಗಂದ್ರೆ ಬೇರೆ ಬರುತ್ತೆ, ಪ್ಲೂರಲ್ಗಂದ್ರೆ ಬೇರೆ ಸಪೋರ್ಟಿಂಗ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇದರಲ್ಲಿ ಹಾಗೇನಿಲ್ಲ, ಬಹಳ ಸ್ವಲ್ಪ, ಎಲ್ಲದಕ್ಕೂ ನೀವು ವಿಲ್ ಹಾಕ್ಕೊಳ್ತಾ ಹೋಗ್ಬೋದು. ಕೆಲವು ಸಮಯದಲ್ಲಿ ಶಲ್ ಬರುತ್ತೆ, ಅದು ಯಾವಾಗ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಲೇಟರ್ ಆನ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. Kindly subscribe my channel, encourage us. If any doubts, queries, kindly comment. All the things I cannot teach in the long videos. That is why I used to upload shorts also. However, you people used to say reels and all, no like. So that and all, it covers all the words. It may be singular, plural, opposites, or framing the sentence, which one you have been learnt already. I have been taught about that. Kindly go through that also and try to learn the different things and try to use also. Clear? I hope you are getting my conversation with you. Yeah. Now, in this slide, you are going to learn that same will only under simple future tense with name and names. Okay? Anyone? Nodi. Shiva will go to temple tomorrow with his parents. ನೋಡಿ, ಶಿವ ಅನ್ನೋನು ಟೆಂಪಲ್ಗೆ ಹೋಗ್ತಾನಂತೆ. ಯಾವಾಗ ಹೋಗ್ತಾನೆ? ನಾಳೆ. ನೋಡಿ, ಮುಂದಕ್ಕೆ ಹಾಕಿರೋದು, ಇವಾಗಿನ ಬಿಟ್ಟು ಮುಂದಕ್ಕೆ ಹಾಕ್ತಿರೋದಕ್ಕೆ, ಹಾಗಾಗಿ ನಾನು ವಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ವರ್ಬ್ ಜೊತೆ ಹಿಂಗೂ ಬರಲ್ಲ, ಈಗಾಗಲೇ ನೋಟಿಸ್ ಮಾಡಿದ್ದೀರಾ 2 ಸ್ಲೈಡ್ಸಿಂದಲೂ. ಇದರ ಸ್ಪೆಷಲ್ಲೇ ಇದು, ಇದ್ರ ಜೊತೆ ಹಿಂಗೂ ಬರಲ್ಲ, ಯಾಕಂದರೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದ್ದೀವಿ ನಾವು, ಕಂಟಿನ್ಯೂಸ್ ಅಲ್ಲಲ್ಲ. ಸೊ ಯಾರ ಜೊತೆ? ವಿತ್. ನೋಡಿ, ವಿತ್ ಬಂದಿದೆ ಜೊತೆಗೆ, ಈಸ್ ಪ್ಯಾರೆಂಟ್ಸ್ ಅಂತ, ಅವನ ಪ್ಯಾರೆಂಟ್ಸ್ ಜೊತೆಗೆ ಶಿವ ಅನ್ನೋನು ಟೆಂಪಲ್ಗೆ ಹೋಗ್ತಿದ್ದಾನೆ ನಾಳೆ ಅಂತೇಳಿ. ನೆಕ್ಸ್ಟ್, ಆ್ಯಂಟನಿ ವಿಲ್ ರೀಚ್ ದಿ ಕೆಂಪೇಗೌಡ ಏರ್ಪೋರ್ಟ್ ಟುಡೇ ಆಫ್ಟರ್ನೂನ್. ನಾವು ಯಾರಿಗಾದರೂ ಹೇಳೋ ಥರ ಅಥವಾ ಬೇರೆಯವ್ರು ಬಂದು ನಮಗೆ ಹೇಳೋ ಥರ, ಆ್ಯಂಟನಿ ಗೊತ್ತಿದೆ ಅಲ್ಲ, ಅವನು ಇವತ್ತು ಆಫ್ಟರ್ನೂನು ರೀಚ್ ಆಗ್ತಿದ್ದಾನಂತೆ ಏರ್ಪೋರ್ಟ್ಗೆ ಅಂತ ಏನೋ ನಾವು ಮಾತಾಡಬೇಕಾದ್ರೆ ಈ ಥರದ್ದೆಲ್ಲ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಒಂದು ಸೆಂಟೆನ್ಸ್ ಅದ್ರ ಬಗ್ಗೆ ಫ್ರೇಮ್ ಮಾಡಿದ್ದೀನಿ. ನೋಡಿ, ಟುಡೇ ಆಫ್ಟರ್ನೂನ್ ಅಂದರೆ ಇದನ್ನು ಹೇಳ್ತಿರೋದೇನೋ ಟುಡೇ ಮಾರ್ನಿಂಗೋ ಅಥವಾ ನಿಯರ್ ಬೈ ದ ಆಫ್ಟರ್ನೂನೋ ಅಥವಾ ಒಂದು 10 ನಿಮಿಷ ಆದಮೇಲೋ 1 ನಿಮಿಷ ಆದಮೇಲೋ ಅಂತ ಹೇಳಿದ್ರು ನೀವು ಇಲ್ಲೇ ಹಾಕ್ಬೋದು, ನಾನೀಗಾಗಲೇ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್, ಭಾನು ವಿಲ್ ಮೀಟ್ ಯು
ಟುಡೇ ಈವ್ನಿಂಗ್ ಆಫ್ಟರ್ 5:30 PM ನಾವು ಯಾರಿಗಾದರೂ ಹೇಳ್ಕೊಳ್ಳೋ ಥರ, ಅಥವಾ ಇಬ್ಬರು ಪರ್ಸನ್ಸ್ ಮಾತಾಡ್ತಿದ್ರೆ ನಾವು ಕೇಳಿಸ್ಕೊಳ್ಳೋದು ಹಾಕ್ಬೋದು ಆ್ಯಸ್ ಎ ಥರ್ಡ್ ಪರ್ಸನ್. ಭಾನು ಇವತ್ತು ನಿನ್ನ ಮೀಟ್ ಮಾಡ್ತಾಳಂತಪ್ಪ. ಯಾವಾಗ? ಟುಡೇ ಈವ್ನಿಂಗ್. ಅದು ಎಷ್ಟೊತ್ತಿಗೆ ನೋಡಿ, ಅಲ್ಲೂ ಕೊಟ್ಟಿದ್ದೀನಿ ಆಫ್ಟರ್ 5:30 PM. ನಿಮಗೆ PM AM ಯಾವಾಗ ಹಾಕ್ಬೇಕಂತ ಗೊತ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಅದು ಸಹ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. ಓಕೆ, ಈಗ ಸಂದರ್ಭ ಬಂದಿರೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಭಾನು ನಿನ್ನನ್ನು ಮೀಟ್ ಆಗ್ತಾಳಂತಪ್ಪ ನಾವು ಹೇಳೋ ಥರ ಇನ್ನೊಬ್ಬರಿಗೆ. ಸೊ ಯಾವಾಗ? ಟುಡೇ ಈವ್ನಿಂಗ್. ಎಷ್ಟೊತ್ತಿಗೆ? ಆಫ್ಟರ್ 5:30 PM ಅಂತ ಹೇಳೋದು. ನೀವು ಯಾವ ಟೈಮಿಂಗ್ಸ್ ಬೇಕಾದರೂ ಹಾಕ್ಕೊಳ್ಳಿ, ನಾನೆಲ್ಲ ಹಾಕಿದ್ದೀನಿ 5:30 ಅಂತ. ನೆಕ್ಸ್ಟ್, ಪೃಥ್ವಿ ಆ್ಯಂಡ್ ಸುಮಿತ್ ವಿಲ್ ಗೋ ಆ್ಯಂಡ್ ಪ್ಲೇ ಆಫ್ಟರ್ 1 hour. ನೋಡಿ, ಸುಮಿತ್ ಮತ್ತು ಪೃಥ್ವಿ ಬಗ್ಗೆ ಹೇಳ್ತಿರೋದು, ಇಬ್ಬರ ಬಗ್ಗೆ. ಇಲ್ಲಿ ಇಬ್ಬರ ಬಗ್ಗೆ ಹಾಕಿರೋದ್ರಿಂದ ನಾನು ಆ್ಯಂಡ್ ಅಂತ ಕೊಟ್ಟಿದ್ದೀನಿ. ನೋಟಿಸ್ ಮಾಡಿದ್ರೆ ಕಂಜಂಕ್ಷನ್. ಸೊ ವಿಲ್ ಗೋ ಆ್ಯಂಡ್ ಪ್ಲೇ. ನೋಡಿ, ಅಲ್ಲೂ ಆ್ಯಂಡ್ ಕೊಟ್ಟಿದ್ದೀನಿ. ಏನಂದರೆ 2 ವರ್ಬ್ ಇದೆ. 2 ವರ್ಬ್ ಮಧ್ಯ ಅಥವಾ 2 or more ಇದ್ದರೆ ಕೊನೇ ವರ್ಡ್ ಯಾವ್ದು ಹಾಕ್ತೀವೋ ಅದ್ರ ಹಿಂದೆ ಆ್ಯಂಡ್ ಹಾಕ್ಬೇಕಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು. ಸೊ ಗೋ ಆ್ಯಂಡ್ ಪ್ಲೇ 2 ವರ್ಬ್ ಇರೋದ್ರಿಂದ ಅಲ್ಲೂ ಒಂದು ಆ್ಯಂಡ್ ಕೊಟ್ಟಿದ್ದೀನಿ. ಆಫ್ಟರ್ 1 hour. 1 hour ಆದಮೇಲೆ ಪೃಥ್ವಿ ಮತ್ತು ಸುಮಿತ್ ಹೋಗ್ತಿದ್ದಾರೆ ಆಡೋಕ್ಕೆ ಅಂತೇಳಿ. ಲಾಸ್ಟ್ ಒನ್, ಅಲೀನಾ ವಿಲ್ ರೈಟ್ ಹರ್ ಎಕ್ಸಾಮ್ ನೆಕ್ಸ್ಟ್ ವೀಕ್. ನೋಡಿ, ಅಲೀನಾ ಅನ್ನೋ ಹುಡುಗಿ ಅವಳು ಎಕ್ಸಾಮ್ ಬರೀತಾಳಂತೆ. ಯಾವಾಗ? ನೆಕ್ಸ್ಟ್ ವೀಕ್. ನೋಡಿ, ಇದು ಸಹ ಮುಂದಕ್ಕೆ ಆಗೋವಂಥದ್ದು. ಇಲ್ಲಿ ಬೇಕಾದರೆ ಶಲ್ಲು ಹಾಕೋಬೋದು, ಆದರೆ ನಾನು ನಿಮಗೆ ಇನ್ನು ಶಲ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಲ್ಲ, ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಕ್ಲಿಯರ್? ಸೊ ಇಲ್ಲಿ ನಾವು ಮುಂದಕ್ಕೆ ಆಗೋದೆಲ್ಲನೂ ಹೇಳ್ತಾ ಹೋದರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಇದರ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಅಯ್ಯೋ, ವಿ, ದೇ, ಹಿ, ಶಿ, ಇಟ್ ಜೊತೆಗಿರ್ಬೋದು, ಅಥವಾ ನೇಮ್ ಆ್ಯಂಡ್ ನೇಮ್ಸ್ ಬಗ್ಗೆ ಇರ್ಬೋದು. ಅಂದರೆ ನೇಮ್ ಅಂದರೆ ಒಂದು ಹೆಸರು, ನೇಮ್ಸ್ ಅಂತ ಹೇಳಿದ್ರೆ 2 or more ಹೆಸರುಗಳಿದ್ದಾಗ ಸಹ ನಾವು ವಿಲ್ಲನ್ನ ಹಾಕಿ ಹೇಳುವಂಥದ್ದು. ವರ್ಬ್ ಜೊತೆ ಹೆಂಗೂ ಹಾಕಬೇಡಿ, ಇದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ. ಮುಂದಕ್ಕೆ ಹಾಕ್ತಾ ಇರುತ್ತೆ ಅಂತ ನಾವು ಫ್ಯೂಚರ್ ಕಂಟಿನ್ಯೂಸ್ಗೆ ಹೋಗ್ತೀವಲ್ಲ, ಆವಾಗ ಮತ್ತೆ ನಾನು ಕರ್ಕೊಂಡು ಬರ್ತೀನಿ ನಿಮಗೆ ಹಿಂಗೆ ಹಾಕಿ ಅಂತೇಳಿ. ಆದರೆ ಈಗ ಮಾತ್ರ ಹೆಂಗೂ ಬಳಸಬೇಡಿ, ಪ್ಲೇನ್ ವರ್ಬು ಹಾಕಿ. ಗೋ, ಕಮ್, ಈಟ್, ಡ್ರಿಂಕ್, ಸಿಟ್, ಸ್ಲೀಪ್, ಪ್ಲೇ, ರೈಟ್, ರೀಡ್, ಈ ಥರ. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ. ಕ್ಲಿಯರ್? ವಿಲ್ ಬಿ ಕಂಟಿನ್ಯೂಡ್.